ಬೆಂಗಳೂರಿನಲ್ಲಿ ಜಾಗದ ವಿಚಾರಕ್ಕೆ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಪುಡಿ ರೌಡಿಗಳು. ವೈಟ್ ಫೀಲ್ಡ್ನಲ್ಲಿ ನಿನ್ನೆ ಬೆಳಗ್ಗೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಜೆಸಿಬಿ ತೆಗೆದುಕೊಂಡು ಬಂದು ಮನೆಯ ಗೋಡೆ ಕೆಡವಿ ದಾಂಧಲೆ ಮಾಡಿದ್ದಾರೆ. ಮನೆಯ ಓನರ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಈ ಪುಂಡರು. ಪುಂಡಾಟಿಕೆ ಮೆರೆದಿರುವಂತಹ ದೃಶ್ಯಗಳು ಕೂಡ ಸಿಕ್ಕಿದ್ದಾವೆ. ಸ್ಥಳದಲ್ಲಿ ಪೊಲೀಸರಿದ್ರೂ ಕೂಡ ಡೋಂಟ್ ಕೇರ್ ವರ್ತನೆಯನ್ನ ಪ್ರದರ್ಶಿಸಿದ್ದಾರೆ. ಏಕಾಏಕಿಯಾಗಿ ಮನೆಯೊಳಗೆ ನುಗ್ಗಿ 50ಕ್ಕಿಂತ ಹೆಚ್ಚು ಪುಂಡರು ಈ ರೀತಿಯಾಗಿ ದಾಂಧಲೆ ಮಾಡಿರೋದು. ಗೋಪಾಲ್ ಎಂಬ ವ್ಯಕ್ತಿಯಿಂದ ದಾಳಿ ನಡೆಸಿರುವಂತ ಆರೋಪ ಕೇಳಿಬಂದಿದೆ. ಇನ್ನು ಘಟನೆ ನಡೆದಾಗ ಸ್ಥಳದಲ್ಲಿ ಹೊಯ್ಸಳ ಪೊಲೀಸರಿದ್ರು. ಆದ್ರೂ ಕೂಡ ಈ ದೊಡ್ಡ ಘಟನೆ ನಡೆಯೋದಕ್ಕೆ ಹೇಗೆ ಸಾಧ್ಯ? ಪೊಲೀಸರೇ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನುವಂತ ಆರೋಪನೂ ಕೇಳಿಬಂದಿದೆ. ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಮನೆಯ ಸದಸ್ಯರು ಪಾಪ ತತ್ತರಿಸಿ ಹೋಗಿದ್ದಾರೆ. 50ಕ್ಕಿಂತ ಹೆಚ್ಚು ಪುಡಿ ರೌಡಿಗಳು ಏಕಾಏಕಿಯಾಗಿ ಮನೆಗೆ ನುಗ್ಗಿದ್ರೆ ಮನೆಯಲ್ಲಿರೋರು ಗಾಬರಿ ಆಗದೆ ಭಯ ಪಡದೆ ಇನ್ನೇನಾಗುತ್ತೆ? ಅಲ್ಲೇ ಹೊಯ್ಸಳ ಪೊಲೀಸರಿದ್ರೂ ಕೂಡ ನಿರ್ಲಕ್ಷ್ಯ ತೋರಿಸಿದ್ದಾರಂತೆ. 50 ಜನ ರೌಡಿಗಳು ಬಂದರೂ ಕೂಡ ಈ ರೀತಿಯಾಗಿ ಪುಂಡಾಟಿಕೆ ಮೆರೆದ್ರೂ ಕೂಡ ದಾಂಧಲೆ ಮಾಡಿದ್ರು ಕೂಡ ಪೊಲೀಸರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂಥ ಆರೋಪವೂ ಇದೆ. ದೃಶ್ಯವನ್ನ ನೀವು TV5 ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಒಂದು ಜಾಗದ ವಿಚಾರಕ್ಕೆ ನಡೆದಿರುವಂತ ಗಲಾಟೆ ಇದು. ಮನೆ ಓನರ್ಗೆ ಥಳಿಸಿದ್ದಾರೆ ಈ ಪುಡಿ ರೌಡಿಗಳು. ಜೊತೆಗೆ 50ಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ. ಜೆಸಿಬಿ ತೆಗೆದುಕೊಂಡು ಬಂದು ಮನೆ ಗೇಟನ್ನು ಯಾವ ರೀತಿಯಾಗಿ ಅಲ್ಲಿ ನಾಶ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಜೊತೆಗೆ ಅಲ್ಲಿ ಬಂದಂತ ಮನೆ ಓನರ್ ತಡೆಯೋದಕ್ಕೆ ಬಂದರೂ ಕೂಡ ಆತನ ಮೇಲೂ ಕೂಡ ಇವರು ಬೆದರಿಕೆ ಹಾಕಿದ್ದಾರೆ. ಹೇಗೆ ಜೆಸಿಬಿಯಿಂದ ಅಲ್ಲಿ ಜಾಗ ನಾಶ ಮಾಡೋದಕ್ಕೆ ಅಥವಾ ಮನೆ ನಾಶ ಮಾಡೋದಕ್ಕೆ ಹೇಗೆ ಬಂದಿದ್ದಾರೆ ಅಂತ. ಆ ಗೇಟನ್ನು ಯಾವ ರೀತಿ ಕೆಡಗಿದ್ದಾರೆ, ಕಾಂಪೌಂಡ್ಗಳನ್ನು ಯಾವ ರೀತಿ ನಾಶಪಡಿಸಿದ್ದಾರೆ, ಆ ದೃಶ್ಯಗಳು CCTVಯಲ್ಲಿ ರೆಕಾರ್ಡ್ ಆಗಿರೋದು. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲೇ ಸ್ಥಳದಲ್ಲೇ ಹೊಯ್ಸಳ ಪೊಲೀಸರಿದ್ರಂತೆ. ಹಾಗಿದ್ರೂ ಕೂಡ ಯಾಕೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ರು? 50ಕ್ಕಿಂತ ಹೆಚ್ಚು ಜನರು ಈ ರೀತಿಯಾಗಿ ಬಂದು ಮನೆ ಓನರ್ ಮೇಲೆ ಗಲಾಟೆ ಮಾಡಿದ್ರು. ಮನೆ ಓನರ್ನ ಥಳಿಸಿದ್ರು ಕೂಡ. ಜೆಸಿಬಿ ತೆಗೆದುಕೊಂಡು ಬಂದು BBMP ಕಾರ್ಯಾಚರಣೆ ಮಾಡೋ ರೀತಿಯಾಗಿ ಈ ರೀತಿ ಬಂದಿದ್ದಾರಲ್ಲ. ಮನೆ ತೆರವು ಮಾಡುವಂಥ ಸಂದರ್ಭದಲ್ಲಿ ಅಕ್ರಮವಾಗಿ ಅಂಗಡಿಗಳನ್ನ ಇಟ್ಕೊಂಡಿರುವಂಥ ಸಂದರ್ಭದಲ್ಲಿ ತೆರವಿಗೆ ಅಂತ BBMP ಅಧಿಕಾರಿಗಳು ಬರ್ತಾರಲ್ಲ, ಹಾಗೆ ಬಂದಿದ್ದಾರೆ. ಜೊತೆಗೆ ದರ್ಪ ಮೆರೆದಿದ್ದಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರು ನೋಡದೇ ಇರೋ ರೀತಿಯಾಗಿ ಹೊಯ್ಸಳ ಪೊಲೀಸರು ಯಾಕಲ್ಲಿ ನಿರ್ಲಕ್ಷ್ಯ ವಹಿಸಿದ್ರು, ಅದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಅದು ಏನು ವ್ಯಾಜ್ಯ ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ. ಏನಕ್ಕಲ್ಲಿ ಜಗಳ ಬಂದಿದ್ದು, ಈ ಪುಡಿ ರೌಡಿಗಳು ಬಂದಿದ್ಯಾಕೆ, ಜಾಗ ಓನರಿಗೆ ಸೇರಿದ್ದು ಅಂತ ಅಂದಮೇಲೆ ಇವ್ರು ಯಾಕೆ ಅಲ್ಲಿಗೆ ಬಂದರು, ಅದು ಇನ್ನೂ ಕೂಡ ಮಾಹಿತಿ ಗೊತ್ತಾಗಬೇಕಿದೆ. ಬಟ್ ಅಲ್ಲಿ ಪೊಲೀಸರು ಇದ್ರೂ ಕೂಡ ಇವರು ಹೇಗೆ ಇಲ್ಲಿಗೆ ಬಂದರು, ಯಾವ ಧೈರ್ಯದ ಮೇಲೆ ಬಂದು ಈ ರೀತಿ ದಾಂಧಲೆ ಮಾಡಿದ್ದಾರೆ, ಅದು ಈಗ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಗೋಪಾಲ್ ಅನ್ನುವಂಥ ವ್ಯಕ್ತಿ ತಂಡ ಕಟ್ಕೊಂಡು ಬಂದು ಈ ರೀತಿಯಾಗಿ ದಾಳಿ ನಡೆಸಿರೋದು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಜೆಸಿಬಿ ತೆಗೆದುಕೊಂಡು ಬಂದು ಯಾವ ರೀತಿ ದರ್ಪ ಮೆರೆದಿದ್ದಾರೆ ಅಂತ. ಬೆಂಗಳೂರಿನಲ್ಲಿ ಆಗಿರುವಂಥ ಗಲಾಟೆ ಇದು. ಪಾಪ ಮನೆ ಮಂದಿಯೆಲ್ಲ ಕೂಡ ಗಾಬರಿ ಆಗ್ಬಿಟ್ಟಿದ್ದಾರೆ. ಯಾರು ಇವರು, ಯಾಕೆ ಈ ರೀತಿ ಮಾಡ್ತಿದ್ದಾರೆ, ಗೊಂದಲ ಸೃಷ್ಟಿಯಾಗಿದೆ ಅವರಿಗೆ. ಯಾರು ಕಳ್ಸಿದ್ ನಿಮ್ಗೆ? ಹೆಸರು ಹೇಳಿ ಯಾರು ಕಳ್ಸಿದ್ ನಿಮ್ಗೆ? ಯಾರು ಕಲಾ ಯಾರು ಐಡೆಂಟಿಫೈ ಮಾಡ್ಕೊಳ್ಳಿ. ಯಾರು ಹೇಳಿದ್ ನಿಮ್ ಬರಕ್ ಹೇಳಿ, ಕರೀರಿ ಅವ್ರಿಗೆ. ಯಾರು ಹೇಳಿದ್ದು? ನೀವು ನಮ್ ಜಮೀನ್ ಒಳಗ್ ಬಂದಿದ್ರ, ನಿಮ್ ಸರಿ ಇರೋದಿಲ್ಲ. ಆಮೇಲೆ ಯಾರು ಹೇಳಿದಿರೋದು ಅಂತ ಹೇಳಿಬೇಕು. ಈಗ ಪ್ರತಿಯೊಬ್ಬರು ಬರೋಣ ಇರ್ಲಿ. ಆ ಕಡೆ ಇದ್ರಲ್ಲಿ ಯಾವ ನನ್ನ ಮಗಳ ಹುಟ್ಟು ಬೆಳೆದಿದ್ ನಾವಿಲ್ಲಿ ನಮ್ಗೆ ಹೇಳ್ತೀರ ಕ್ಯಾನ್ಸಲ್. ನಮ್ ಜಮೀನ್ ನನ್ಗೆ ಹೇಳ್ತೀರ ನಿನ್ನ. ಏನ್ ಪ್ರಾಬ್ಲಮ್ ಆಗಿದೆ? ಏನ್ ಪ್ರಾಬ್ಲಮ್ ಆಗಿದೆ? ಏನ್ ಪ್ರಾಬ್ಲಮ್ ಆಗಿದೆ? ಆಮೇಲೆ ನೋಡ್ಕೊತೀನಿ ನಾ ಯಾರಂತ ನಾವು ಹೇಳೋಣ. ಇರೋ ಅಮ್ಮ, ಏಯ್ ಬಿಡಮ್ಮ, ಅಲ್ಲಿ ಬಿಡಲ್ಲಿ, ಹೋಗ ಕಡೆ ಹೋಗಲ್ಲ. ಯಾರಿಗೆ ಹೇಳ್ತಾ ಇದ್ದೆ? ನಮ್ಮ ಮನೆಗೆ ಬಂದು ನನ್ಗೆ ಹೇಳ್ತಾ. ಯಾರು ನೀನು? ನನ್ನ ಅಪ್ಪನ ಜಮೀನಿದು, ನಂದು. ಯಾರು
ಲೇಡೀಸ್ ಇದ್ರೆ ನನ್ನ ಜಮೀನ್ ಒಳಗೆ ಬಂದು ನೀವು ಲೇಡೀಸ್ ಆದ್ರೆ ಏನಾದ್ರು ಮಾತಾಡ್ಬೋದಾ? ನಾನೇ ಮಾತಾಡ್ತೀನಿ, ನನ್ನ ಮನೆ, ನನ್ನ ಮನೆ. ಏನ್ ಮಾತಾಡ್ತೀಯ ನೀನ್? ಯಾವನು ಒಳ್ಳೇದು ಇನ್ನ ಮಾತಾಡು, ಹಂಗೆ ಮಾತಾಡು. ಅಮ್ಮ ಅಮ್ಮ ಸ್ಟ್ಯಾಂಡ್ ವಿತ್ ಮೀ ಮ್ಯಾನ್. ಯಾಕೆ ಎಲ್ಲ ಮುಖ ಹಚ್ಕೊಂಡಿದ್ದೀರಾ? ತೆಗಿ, ಮಾಸ್ಕ್ ತೆಗಿಬೇಕು ನೀವು ಎಲ್ಲರೂ. ನೀವು ಸ್ವಲ್ಪ ನಿಮ್ಮ ಮುಖದಲ್ಲಿ ತೋರಿಸ್ಬೇಕು. ನೀವ್ ಇದೆಲ್ಲ ಮಾಡಕ್ ಹೋಗ್ಬೇಡಿ, ನಿಮ್ ಸರಿ ಇರೋದಿಲ್ಲ ಇದು. ಏನಮ್ಮ ಈ ಸರ್ವೆ ನಂಬರ್ ಗೊತ್ತಾ ನಿಮ್ಗೆ? ಸರ್ವೆ ನಂಬರ್ ಗೊತ್ತಾ ನಿಮ್ಗೆ? ನಿಮ್ಗೆ ಹೇಳೋದು ಯಾರಿದು ಜಮೀನ್ದಾರ್, ಇದು ಯಾರು ಓನರ್ ಗೊತ್ತಾ ನಿಮ್ಗೆ? ಅಮ್ಮ ಯಾಕೆ ಹೋಗ್ತಾ ಇದ್ದೀರಾ? ಈ ಕಡೆ ಬನ್ನಿ, ಎಲ್ಲಾರು ಬನ್ನಿ, ನಿಮ್ ಎಲ್ಲಾರ್ದು ಮುಖ ನೋಡ್ಬೇಕು ನಾನು. ಹೋಗು. ಈ ರಿಜಿಸ್ಟ್ರೇಷನ್ ನಂಬರ್ ಇಂದ ಗೊತ್ತಾಗುತ್ತೆ ಯಾರ್ದು ಮನೆ ಅಂತ. ಬನ್ನಿ ಈ ಕಡೆ. ಬಂದ್ರಮ್ಮ, ಇಲ್ಲಿ ಮುಖ ತೋರಿಸಿ, ಎಲ್ಲಾರು ಮುಖ ತೋರಿಸಿ. ಪ್ರತಿಯೊಬ್ಬರದ್ದು ಮುಖ ತೆಗಿಯೋಣ. ಇರೋ ಮಾಸ್ಕ್ ತೆಗಿ. ಯಾರು ಕಳ್ಸಿದ್ ನಿಮ್ಗೆ? ಹೆಸರು ಹೇಳಿ, ಹೆಸರು ಹೇಳಿ, ಯಾರು ಕಳ್ಸಿದ್ ನಿಮ್ಗೆ? ಯಾರು ಕಲಾ, ಯಾರು ಸ್ವಲ್ಪ ಐಡೆಂಟಿಫೈ ಮಾಡ್ಕೊಳ್ಳಿ. ಯಾರು ಹೇಳಿದ್ ನಿಮ್ಗೆ ಬರಕ್ ಹೇಳಿ? ಕರೀರಿ ಅವ್ರಿಗೆ. ಯಾರು ಹೇಳಿದ್ದು? ನೀವು ನಮ್ ಜಮೀನ್ ಒಳಗ್ ಬಂದಿದ್ರ, ನಿಮ್ ಸರಿ ಇರೋದಿಲ್ಲ. ಆಮೇಲೆ ಯಾರು ಹೇಳಿದಿರೋದು ಅಂತ ಹೇಳಿಬೇಕು. ಈಗ ಪ್ರತಿಯೊಬ್ಬರು ಬರೋಣ, ಇರ್ಲಿ ಹಾಕಳ ಇದ್ರಲ್ಲಿ. ಯಾವ ನನ್ನ ಮಗ ಹುಟ್ಟು ಬೆಳೆದಿದ್ ನಾವಿಲ್ಲಿ, ನಮ್ಗೆ ಹೇಳ್ತೀರ ಕ್ಯಾನ್ಸಲ್. ನಮ್ ಜಮೀನ್ ಕಣ, ನನ್ಗೆ ಹೇಳ್ತೀರ ನಿನ್ನ? ಏನ್ ಪ್ರಾಬ್ಲಮ್ ಆಗಿದೆ? ಏನ್ ಪ್ರಾಬ್ಲಮ್ ಆಗಿದೆ? ಏನ್ ಪ್ರಾಬ್ಲಮ್ ಆಗಿದೆ? ಆಮೇಲೆ ನೋಡ್ಕೊತೀನಿ ನಾ ಯಾರಂತ ನಾವು ಹೇಳೋಣ. ಇರೋ ಅಮ್ಮ, ಏಯ್ ಬಿಡಮ್ಮ, ಅಲ್ಲಿ ಬಿಡಲ್ಲಿ, ಹೋಗ ಕಡೆ. ಹೋಗಲ್ಲ. ಯಾರಿಗೆ ಹೇಳ್ತಾ ಇದ್ದೆ? ನಮ್ಮ ಮನೆಗೆ ಬಂದು ನನ್ಗೆ ಹೇಳ್ತಾ? ಯಾರು ನೀನು? ನನ್ನ ಅಪ್ಪನ ಜಮೀನ್ ಇದು, ನಂದು. ಯಾರಿಲ್ಲಪ್ಪ. ಲೇಡೀಸ್ ಇದ್ರೆ ನನ್ನ ಜಮೀನ್ ಒಳಗೆ ಬಂದು ನೀವು ಲೇಡೀಸ್ ಆದ್ರೆ ಏನಾದ್ರು ಮಾತಾಡ್ಬೋದಾ? ನಾನೇ ಮಾತಾಡ್ತೀನಿ, ನನ್ನ ಮನೆ, ನನ್ನ ಮನೆ. ಏನ್ ಮಾತಾಡ್ತೀಯ ನೀನ್? ಯಾವನು ಒಳ್ಳೇದು ಇನ್ನ ಮಾತಾಡು, ಹಂಗೆ ಮಾತಾಡು. ಅಮ್ಮ ಸ್ಟ್ಯಾಂಡ್ ವಿತ್ ಮೀ ಮ್ಯಾನ್. ಯಾಕೆ ಎಲ್ಲ ಮುಖ ಹಚ್ಕೊಂಡಿದ್ದೀರಾ? ತೆಗಿ, ಮಾಸ್ಕ್ ತೆಗಿಬೇಕು ನೀವು ಎಲ್ಲರೂ. ನೀವು ಸ್ವಲ್ಪ ನಿಮ್ಮ ಮುಖದಲ್ಲಿ ತೋರಿಸ್ಬೇಕು. ನೀವ್ ಇದೆಲ್ಲ ಮಾಡಕ್ ಹೋಗ್ಬೇಡಿ, ನಿಮ್ ಸರಿ ಇರೋದಿಲ್ಲ ಇದು. ಏನಮ್ಮ ಈ ಸರ್ವೆ ನಂಬರ್ ಗೊತ್ತಾ ನಿಮ್ಗೆ? ಸರ್ವೆ ನಂಬರ್ ಗೊತ್ತಾ ನಿಮ್ಗೆ? ನಿಮ್ಗೆ ಹೇಳೋದು ಯಾರಿದು ಜಮೀನ್ದಾರ್, ಇದು ಯಾರು ಓನರ್ ಗೊತ್ತಾ ನಿಮ್ಗೆ? ಅಮ್ಮ ಯಾಕೆ ಹೋಗ್ತಾ ಇದ್ದೀರಾ? ಈ ಕಡೆ ಬನ್ನಿ, ಎಲ್ಲಾರು ಬನ್ನಿ, ನಿಮ್ ಎಲ್ಲಾರ್ದು ಮುಖ ನೋಡ್ಬೇಕು ನಾನು. ಹೋಗು. ಈ ರಿಜಿಸ್ಟ್ರೇಷನ್ ನಂಬರ್ ಇಂದ ಗೊತ್ತಾಗುತ್ತೆ ಯಾರ್ದು ಮನೆ ಅಂತ. ಬನ್ನಿ ಈ ಕಡೆ. ಬಂದ್ರಮ್ಮ, ಇಲ್ಲಿ ಮುಖ ತೋರಿಸಿ, ಎಲ್ಲಾರು ಮುಖ ತೋರಿಸಿ. ಪ್ರತಿಯೊಬ್ಬರದ್ದು ಮುಖ ತೆಗಿಯೋಣ. ಇರೋ